ಕಾಂಗ್ರೆಸ್ಸು BJP ಎಲ್ಲವನ್ನೂ ಬೀಟ್ ಮಾಡಿದ ಒಂದೇ ಒಂದು ಪಕ್ಷ ಬರೀ 5 ದಿನದಲ್ಲಿ ಕೋಟಿಗಟ್ಟಲೆ ಫಾಲೋವರ್ಸು. ಆಮೇಲೆ ಆ ಒಂದು ಪಕ್ಷಕ್ಕೆ ಇಷ್ಟೊಂದು ಸಪೋರ್ಟು ನಿಜವಾಗ್ಲೂ ನಮ್ಮ ಇಡೀ ಭಾರತ ದೇಶನೇ ಹೆಮ್ಮೆ ಪಡುವಂಥ ವಿಷಯ. ಯಾಕಂತಂದರೆ 13 ವರ್ಷ 14 ವರ್ಷ ಬೇಕಾಯಿತು ಒಂದು ಇನ್ಸ್ಟಾಗ್ರಾಮಲ್ಲಿ 13 ಮಿಲಿಯನ್ 8 ಮಿಲಿಯನ್ 88 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳೋಕ್ಕೆ, ಆಮೇಲೆ ಫಾಲೋವರ್ಸ್ ಮಾಡ್ಕೊಳ್ಳೋಕ್ಕೆ. ಮತ್ತು ಈ ಕಾಂಗ್ರೆಸ್ಸು BJP ಕೂಡಿ ಮಾಡದೇ ಇರುವಂಥ ಸಾಧನೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಮಾಡೈತಂದರೆ ನಿಜವಾಗ್ಲೂ ಒಂದು ಫನ್ನಿನೂ ಹೌದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಅವಮಾನದ ಮೇರೆಗೆ ಹುಟ್ಕೊಂಡಂಥ ಪಕ್ಷ ಇದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿ. ಸೊ ಇದು ಯಾಕೆ ಹುಟ್ಕೊಂತು, ಯಾವ ಕಾರಣಕ್ಕೆ ಹುಟ್ಕೊಂತು, ಇದಕ್ಕೆ ಮುಖ್ಯ ರೀಸನ್ ಏನು, ಅವಮಾನ ಅಂತ ಹೇಳಿದೆ, ಯಾವ ಅವಮಾನ, ಯಾವ ಥರದ ಅವಮಾನ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಹೇಳ್ತೀನಿ. ಸೊ ಮೊದಲನೇದಾಗಿ ಜನತಾ ಈ ಪಾರ್ಟಿ ಇದೆಯಲ್ಲ, ಕಾಕ್ರೋಚ್ ಜನತಾ ಪಕ್ಷ, ಇದಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಯಾಕಂತಂದರೆ ಇದು ಒಂದು ಯೂತ್ಸ್ ಐಕಾನ್ ಅಂತ ಹೇಳಬಹುದು. ಆಮೇಲೆ ಯಾರು ಈ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ, ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ, ಈ ಒಂದು ಪಕ್ಷ ಯಾವ ರೀತಿ ಹುಟ್ಕೊಂತ ಅಂತ ಹೇಳಿ ಇವಾಗ ಆರಂಭ ಮಾಡ್ತೀನಿ. ಯಾರಿಗಾರು ಒಬ್ಬ ವ್ಯಕ್ತಿಗಾಗಿರ್ಬೋದು ಅಥವಾ ಏನೋ ಒಂದು ಸನ್ನಿವೇಶ ನಡೆದಿರೋದಾಗಿರ್ಬೋದು, ಆ ಸನ್ನಿವೇಶ ಅಥವಾ ಯಾರೋ ಒಬ್ಬ ವ್ಯಕ್ತಿ ಅವಮಾನ ಮಾಡ್ತಿರ್ತಾನಲ್ಲ, ಆ ಒಂದು ಮಾತಿಂದ ಆಗಿರ್ಬೋದು ಆತನಿಗೆ ಏನಾದರೂ ಮಾಡಬೇಕನ್ನೋ ಛಲ ಹುಡ್ತೈತಿ. ಸೊ ಇದೂ ಕೂಡ ಕಾಕ್ರೋಚ್ ಜನತಾ ಪಾರ್ಟಿ ಇದೆಯಲ್ಲ, ಇದೂ ಕೂಡ ಒಂದು ಅವಮಾನದ ಮೇರೆಗೆ ಹುಟ್ಕೊಂಡಂತಹ ಪಕ್ಷ. ಯಾವ ಥರ ಅವಮಾನ ಅಂತ ಹೇಳಿ ಇವಾಗ ನಾನು ನಿಮಗೆ ಹೇಳ್ತೀನಿ ಕೇಳಿ. ಒಂದು ಪಿಟಿಷನ್ ಉಚ್ಚ ನ್ಯಾಯಾಲಯದೊಳಗೆ ಬಂದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಬಂದಿರ್ತದೆ. ಸೊ ಆ ಒಂದು ಕೇಸಿನ ಅನುಸಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಗುವಂತಹ ಸ್ಕ್ಯಾಮ್ಸ್ಗಳಿರ್ತಾವಲ್ಲ, ಸೊ ಅದಕ್ಕೆ ಅನುಸಾರವಾಗಿ ಆ ಕೇಸು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಂದರೆ ಉಚ್ಚ ನ್ಯಾಯಾಲಯದಲ್ಲಿ ಬಂದು ಬಿದ್ದಿರ್ತದೆ. ಸೊ ಈ ಒಂದು ಕೇಸಿನ ಅನುಸಾರವಾಗಿ ಜಡ್ಜು ಆಮೇಲೆ ವಕೀಲರ ನಡುವೆ ನಡೆದ ಒಂದು ಸಂವಾದ, ಆಮೇಲೆ ಯಾರು ಕೇಸ್ ತೊಗೊಂಬಂದಿರ್ತಾರಲ್ಲ ಆ ಒಂದು ವ್ಯಕ್ತಿಯ ನಡುವೆ ನಡೆದ ಮಾತುಕತೆ, ಜಡ್ಜ್ ಆದ ವ್ಯಕ್ತಿ ಆ ಒಂದು ಕೇಸನ್ನು ತಗೊಂಡು ಬಂದಿರ್ತಾರಲ್ಲ ಆ ವ್ಯಕ್ತಿಗೆ ಹೇಳಿರೋ ಒಂದು ಮಾತು ಈ ಒಂದು ಕಾಕ್ರೋಚ್ ಪಕ್ಷ ಹುಟ್ಕೊಳ್ಳೋಕ್ಕೆ ಕಾರಣ ಅಂತ ಹೇಳ್ಬೋದು. ಸೊ ಆ ಒಂದು ಕೇಸ್ ಏನಪ್ಪ ಅಂತಂದರೆ, ಸುಪ್ರೀಂ ಕೋರ್ಟಲ್ಲಿ ಆ ಒಂದು ಕೇಸ್ನ ಮುಖ್ಯ ಒಂದು ಜಡ್ಜ್ ಆದ ಸೂರ್ಯಕಾಂತ್ ಶರ್ಮಾ ಅವರು ಈ ಒಂದು ಕೇಸಿನ ಮುಖ್ಯ ಒಂದು ಉಸ್ತುವಾರಿ ಅಂತಲೇ ಹೇಳಬಹುದು. ಸೊ ಈ ಒಂದು ಕೇಸಿನ ಅಭಿಪ್ರಾಯದ ಮೇರೆಗೆ, ಮಾತುಕತೆ ಚಕಮಕಿ ಒಂದು ಮೇರೆಗೆ ಆದಂಥ ಸಂದರ್ಭದಲ್ಲಿ ಈ ಒಂದು ನ್ಯಾಯಾಧೀಶರು ಏನಂತ ಹೇಳಿರ್ತಾರೆ ಅಂತಂದರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುವಂಥ ಸ್ಕ್ಯಾಮ್ಗಳು ಎಲ್ಲ ಮನೇಲಿ ಖಾಲಿ ಕೂತಿರ್ತಾರಲ್ಲ, ಕೆಲಸಕ್ಕೆ ಬಾರದೇ ಇರೋಂಥ ವ್ಯಕ್ತಿಗಳು ಮಾಡ್ತಾ ಇರೋ ಸ್ಕ್ಯಾಮ್ಗಳಿವು. ಮೊದಲೇ ಇವೆಲ್ಲ ಸ್ಕ್ಯಾಮ್ಗಳನ್ನು ತಲೆಗೆ ತೊಗೊಂಡು ಏನು ಮಾಡೋದೈತಿ, ಈ ಒಂದು ನ್ಯಾಯಾಧೀಶದ ಒಂದು ಮಹತ್ವನೇ ಕಳ್ಕೊಳ್ಳೋ ಒಂದು ಪರಿಸ್ಥಿತಿಗೆ ಬರ್ತದೆ. ಇವೆಲ್ಲ ಒಂದು ರೀತಿ ಕಾಕ್ರೋಚ್ಗಳಿದ್ದಂಗೆ ಅಂಥೇಳಿ ಮನುಷ್ಯರನ್ನು ಹೇಳ್ತಾರೆ. ಸೊ ಮನುಷ್ಯರನ್ನು ಯಾವುದಕ್ಕೂ ಕೆಲಸಕ್ಕೆ ಬಾರದೇ ಇರೋ ವ್ಯಕ್ತಿಗಳಿಗೆ ಅದು ಒಂದು ಜಿರಳೆಗೆ ಹೋಲಿಸಿ ಮಾತಾಡ್ತಾರೆ. ಅಂದರೆ ಒಂದು ರೀತಿ ಅವಮಾನದ ರೀತಿ ಮಾತಾಡ್ತಾರೆ. ಅಂದರೆ ಇದು ಸೋಷಿಯಲ್ ಮೀಡಿಯಾಕ್ಕೆ ಸಂಬಂಧಪಟ್ಟಂತಹ ಒಂದು ಕೇಸ್ ಆಗಿರ್ತದೆ. ಸೊ ಆ ಒಂದು ಸೋಷಿಯಲ್ ಮೀಡಿಯಾಕ್ಕೆ ಸಂಬಂಧಪಟ್ಟ ಕೇಸನ್ನು ತೊಗೊಂಡು ಬಂದಿರೋ ವ್ಯಕ್ತಿಗಳಿಗೆ ಅವರು ಕಾಕ್ರೋಚ್ಗೆ ಸಮನಾಗಿ ಹೋಲಿಸ್ತಾರೆ. ಸೊ ಅಲ್ಲಿಂದ ಏನಾಗ್ತದೆ, ಆ ಒಂದು ವ್ಯಕ್ತಿಗೆ ಅವಮಾನ ಆದ ತಕ್ಷಣ ಈ ಒಂದು ಸಣ್ಣ ಕ್ಲಿಪ್ಪು ನೀವು ಬಂದಿರೋದನ್ನು ನೋಡ್ತೀರಿ. ಯಾಕಂತಂದ್ರೆ ಈ ವಿಡಿಯೋದೊಳಗೆ ಆ ಕ್ಲಿಪ್ಪನ್ನು ಹಾಕೋಕ್ಕಾಗಲ್ಲ, ಯಾಕಂತಂದ್ರೆ ನಮಗೆ ಅಲರ್ಟ್ ಮೆಸೇಜಸ್ ಬರ್ತದೆ. ಸೊ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬಲ್ಲಿ ಕೆಲವೊಂದು ಹಾಕಿರ್ತಾರೆ ನೋಡ್ರಿ, ಆ ಕ್ಲಿಪ್ಪನ್ನು ಗಮನಿಸಿ ನೀವು. ಅದರಲ್ಲಿ ಕಾಕ್ರೋಚ್ ಅಂತೇಳಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ರೆ, ಅಂದರೆ ಇಷ್ಟು ಹೀನಾಯವಾಗಿ ನೀವು ಕೆಲ್ಸಕ್ಕೆ ಬಾರದೇ ಇರೋರು, ಇಂಥವ್ರೆ ನೀವು ಈ ರೀತಿ ಕೆಲಸ ಮಾಡೋರದಿರಿ, ನೀವು ಇದಕ್ಕೆ ಲಾಯಕ್ಕು ಅಂಥೇಳಿ ಒಂದು ರೀತಿ ವ್ಯಂಗ್ಯವಾಗಿ ಹೇಳ್ತಾರೆ. ಒಂಥರ ಕುಹಕ್ ಅಂತ ಹೇಳ್ತಾರೆ ಗೊತ್ತಾ, ಕುಹಕ್ ಮಾತನೊಳಗೆ ಈ ಶರ್ಮಾ ಅವರು, ಈ ಜಡ್ಜ್ ಅನ್ನೋರು ಹೇಳ್ತಾರೆ. ಆವಾಗ ಮಹಾರಾಷ್ಟ್ರ ಮೂಲದ ಅಭಿಜಿತ್ ಅನ್ನೋ ವ್ಯಕ್ತಿ ಈ ಒಂದು ವಿಡಿಯೋ ನೋಡಿಬಿಟ್ಟು ಯುವಕರಿಗೆ ಸಂಬಂಧಪಟ್ಟಂತಹ ಕಾಕ್ರೋಚ್ ಜನತಾ ಪಾರ್ಟಿ ಅಂತಂದರೆ ಈ ಶರ್ಮಾರವರು ಹೀನಾಯವಾಗಿ ಖಾಲಿ ಕೂತ್ಕೊಂಡು ನಾನು ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ, ನಾನು ರಿಪೋರ್ಟರ್ ಅದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀನಿ, ಯೂಟ್ಯೂಬರ್ ಅದೀನಿ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತೀನಿ, ನಾನೊಂದು ಸ್ಪಾನ್ಸರ್ ಅದೀನಿ ಅಂತೇಳಿ ಹೇಳ್ಕೊಂಡು ಅಡ್ಡಾಡ್ತಾರಲ್ಲ, ನೀವೆಲ್ಲ ಏನು
ಏನು ಕೆಲಸಕ್ಕೆ ಬರೋಂಗಿಲ್ಲ, ನೀವು ಒಂಥರ ಕಾಕ್ರೋಚ್ ಜಿರಳೆಗಳಿಗೆ ಸಂಬಂಧಪಟ್ಟಂಗೆ. ಅಂದರೆ ಜಿರಳೆ ಅಂದರೆ ಹೆಂಗೆ ಗೊತ್ತಲ್ಲ, ಖಾಲಿ ಪುಕ್ಕಟ್ಟಿ ಗಲೀಜು ತಿನ್ಕೊಂತು ಒಂದು ಮೂಲೆಯಲ್ಲಿ ಬಿದ್ದಿರ್ತದೆ ಬೇಕಾಬಿಟ್ಟಿಯಾಗಿ. ಸೊ ಈ ರೀತಿ ಮಾತಾಡಿದ್ದನ್ನು ಆ ಒಬ್ಬ ಅಭಿಜಿತ್ ಅನ್ನೋ ವ್ಯಕ್ತಿ ಮಹಾರಾಷ್ಟ್ರದವನು, ಅವನು ಈ ಒಂದು ಮಾತನ್ನು ಕೇಳಿಸ್ಕೊಂಡು ತಕ್ಷಣ ಅವನು ಕಾಕ್ರೋಚ್ ಜನತಾ ಪಾರ್ಟಿ ಅಂಥೇಳಿ ಒಂದು ಯೂತ್ಸಿಗಂತಾನೆ, ಯುವಕರಿಗಂತಾನೆ, ಅಂದರೆ ನಮ್ಮಂಥವ್ರಿಗಂತಾನೆ ಪಕ್ಷವನ್ನು ಅವನು ಆರಂಭ ಮಾಡ್ತಾನೆ. ಸೊ ಆ ಒಂದು ಪಕ್ಷವನ್ನು ಆರಂಭ ಮಾಡಿದ ನಂತರ ಅವನು ಫಸ್ಟು ರೋಡಿಗೆ ಇಳಿದು ಗಲೀಜನ್ನು ಕ್ಲೀನ್ ಮಾಡ್ತಾ ಇರ್ತಾನೆ. ಅಂದರೆ ಈ ಡ್ರೈನೇಜಿಂದ ಬರುವಂತಹ ಆಗಿರಬಹುದು, ಆಮೇಲೆ ಪ್ಲಾಸ್ಟಿಕ್ಗಳು ಎಲ್ಲೆಲ್ಲಿ ಬಿದ್ದಿರ್ತಾವಲ್ಲ ಅದಾಗಿರ್ಬೋದು, ಆಮೇಲೆ ಒಣಗಿದ ಮರಗಳಿಂದ ಬೀಳುವಂತಹ ಎಲೆಗಳಾಗಿರ್ಬೋದು. ಸೊ ಈ ರೀತಿ ಕಾರ್ಯಗಳನ್ನು ಮಾಡ್ತಾನೆ. ಅದು ಯಾವ ರೀತಿ ಮಾಡ್ತಾನೋ, ಜಿರಳೆಗಳಿಗಿರ್ತಾವಲ್ಲ ಎರಡು ಮೀಸೆ ಇಷ್ಟು ಉದ್ದುದ್ದ, ಅದು ಸೊ ಆಮೇಲೆ ರೆಕ್ಕೆಗಳ ಈ ಥರ ಎಲ್ಲ ವಿಂಗ್ಸ್ಗಳನ್ನೆಲ್ಲ ಹಾಕ್ಕೊಂಡು ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾನೆ. ಸೊ ಇದರಿಂದ ಏನಾಗ್ತಪ್ಪ ಅಂತಂದರೆ ಬರೀ 5 ದಿನದಲ್ಲಿ ಕೋಟಿ ಫಾಲೋವರ್ಸ್ ಆಗ್ತಾರೆ. ಸೊ ಅವ್ನಿಗೆ ಎಷ್ಟು ಫಾಲೋವರ್ಸ್ ಆಗ್ತಾರೆ ಅಂತ ಹೇಳಿ ಇವಾಗ ನಾನು ನಿಮ್ಗೆ ಮುಂದೆ ಹೇಳ್ತೇನೆ. ಸೊ ಕನೆಕ್ಟ್ ವಿತ್ ಫಸ್ಟ್ ಸ್ಟಾರ್ಟಿಂಗು ಒಂದೇ ದಿನಕ್ಕೆ ಬರೀ 1 ಲಕ್ಷ ಆಗಿರ್ತದೆ. ಸೊ ಹೋಗ್ತಾ 5 ದಿನ ಯಾವ ಪಕ್ಷನೂ ಇಲ್ಲ, ಕಾಂಗ್ರೆಸ್ಸೂ ಇಲ್ಲ, BJP ಎಲ್ಲನೂ ಹಿಂದೆ ಹಾಕಿಬಿಟ್ಟು ಇದು ಎಷ್ಟು ಫಾಲೋವರ್ಸ್ನ ಗಳಿಸೈತೆ ಅಂದರೆ ನಿಜವಾಗ್ಲೂ ಒಂದು ಹೆಮ್ಮೆ ಪಡುವಂಥ ವಿಷಯ. ಯಾಕಂತಂದರೆ ಇದು ಯೂತ್ಸ್ ಐಕಾನಿಗೆ ಅಂತ ಹೇಳಿ ಸಂಬಂಧಪಟ್ಟಿರೋ ವಿಷಯ. ಅಂದರೆ ಯೂತ್ಸಿಗೆ ಆಗುವಂಥ ಅವಮಾನ ಆಗಿರ್ಬೋದು, ಸ್ಕ್ಯಾಮ್ಸ್ ಆಗಿರ್ಬೋದು, ಯೂತ್ಸಿಗೆ ಸಂಬಂಧಪಟ್ಟ ಹಂಗೆ ಏನೋ ಒಂದು ಗಲಭೆ ಕೋಮುವಾದ, ಸೊ ಎಲ್ಲವರಿಗೆ ಇರ್ತದಲ್ಲ. ಸೊ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಂಗೆ ಹಲವಾರು ರೀತಿಯ ಸಹಾಯವನ್ನು ಮಾಡ್ತೀವಿ ಅಂಥೇಳಿ ಹುಟ್ಕೊಂಡಿರೋ ಒಂದು ಪಕ್ಷ ಇದು, ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅಂತಂತ ಹೇಳಿ. ಮೊದಲನೇದಾಗಿ BJP 8.8 ಮಿಲಿಯನ್ ಅಂದರೆ 88 ಲಕ್ಷ ಫಾಲೋವರ್ಸನ್ನು ಇನ್ಸ್ಟಾಗ್ರಾಮಲ್ಲಿ ತೊಗೊಂಡೈತಿ. ಅದಾದಮೇಲೆ ಕಾಂಗ್ರೆಸ್ 13.3 ಮಿಲಿಯನ್ ಅನಿಸ್ತದೆ, ಅಂದರೆ 1,38,00,000 ಅಂಥೇನೋ ಅನಿಸ್ತದೆ. ಸೊ ಇದು ಕಾಂಗ್ರೆಸ್ ತೊಗೊಳ್ಕೊಂಡಂತಹ ಒಂದು ಫಾಲೋವರ್ಸ್. ಇನ್ನು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಏನಾದರೂ ಬಂದರೆ ನಿಜವಾಗ್ಲೂ ಕೇಳಿದ್ರೆ ಬಹಳ ದಂಗಾಗ್ತೀರಿ. ಯಾಕಂತಂದರೆ ಆ BJP ಕಾಂಗ್ರೆಸ್ಸು ಫಾಲೋವರ್ಸನ್ನು ಮಾಡ್ಕೊಳ್ಳೋಕ್ಕೆ 18 ವರ್ಷ 20 ವರ್ಷ ತಗೊಂಡ್ರೆ ಇಲ್ಲಿ ಬರೀ 5 ದಿನದಲ್ಲಿ BJP ಕಾಂಗ್ರೆಸ್ಸನ್ನೇ ಮೀರಿಸುವಂತಹ ಪಕ್ಷ ಕಾಕ್ರೋಚ್ ಜನತಾ ಪಾರ್ಟಿ ಆಗಿಬಿಟ್ಟಿತ್ತು. ನಿಜವಾಗ್ಲೂ ಭಾರತದಲ್ಲಿ ನಂಬರ್ 1 ಪಕ್ಷ ಅಂತಲೇ ಹೇಳ್ಬೋದು. ಸೊ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿಯ ಒಂದು ಫಾಲೋವರ್ಸ್ ಎಷ್ಟಪ್ಪ ಅಂತಂದರೆ 15.2 ಮಿಲಿಯನ್ಸ್ ಫಾಲೋವರ್ಸ್ ಇದ್ದಾರೆ. ಅಂದರೆ 1,52,00,000 ಫಾಲೋವರ್ಸು ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿಗೆ ಐತೆ. ಸೊ ಈಗ ಪ್ರೆಸೆಂಟಾಗಿ ಇನ್ನೂ ಎಷ್ಟಾಗೈತಿ ಗೊತ್ತಿಲ್ಲ. ಇವಾಗ ನಾನು ಸದ್ಯ ವಿಡಿಯೋ ಮಾಡೋದ್ರೊಳಗೆ ನೋಡಿದ್ದು ಇಷ್ಟಂತೂ ಸದ್ಯಕ್ಕೆ ಆಗೈತಿ. ನಿಜವಾಗ್ಲೂ ಕೇವಲ 5 ದಿನದಲ್ಲಿ ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಅಂದರೆ ನಿಜವಾಗ್ಲೂ ಇದು ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡೈತೆ ಅಂತ ಹೇಳ್ಬೋದು. ಎಕ್ಸ್ಪೆಷಲಿ ಯೂತ್ಸ್ ಐಕಾನ್ಸಿಗಂತ ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತಿ. ಸೊ ಎಲ್ಲರೂ ಯೂಟಿಲೈಸ್ ಮಾಡ್ಕೊಳ್ರಿ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಹಲವು ಮಾಹಿತಿಗಳಿದ್ದಾವೆ. ಫಸ್ಟ್ಗೆ ಈ ನ್ಯಾಯಮೂರ್ತಿಗಳಿರ್ತಾರಲ್ವ, ಅವರು ನ್ಯಾಯಮೂರ್ತಿಗಳು ರಿಟೈರ್ಡ್ ಆಗಿದ್ಮೇಲೆ ರಾಜ್ಯಸಭಾದ ಸದಸ್ಯರಾಗಕ್ಕೆ ಇವ್ರಿಗೆ ಅವಕಾಶ ಇರ್ತೈತಿ. ಸೊ ಆ ಅವಕಾಶವನ್ನು ನ್ಯಾಯಾಧೀಶರು ರಾಜ್ಯಸಭಾ ಸದಸ್ಯರ ಏನು ಸಚಿವರಾಗಕ್ಕಾಗಿರ್ಬೋದು ಅಥವಾ ಅದರದ್ದು ಸದಸ್ಯರಾಗಕ್ಕೆ ನಾವಂತೂ ಅವಕಾಶ ಮಾಡಿಕೊಡಲ್ಲ. ಮೊದಲೇದಾಗಿ ಡೈರೆಕ್ಟ್ ಶೂಟ್ ಮಾಡಿದ್ದಾರೆ ಇವರು. ಡೈರೆಕ್ಟಾಗಿ ಮುಖ್ಯವಾಗಿ ಜಡ್ಜನ್ನೇ ಶೂಟ್ ಮಾಡಿದ್ದಾರೆ ಇವರು ನ್ಯಾಯಾಧೀಶರು. ಯಾರು ರಾಜ್ಯಸಭಾದ ಅಧ್ಯಕ್ಷರಾಗಕ್ಕೆ ಅವಕಾಶ ಮಾಡಂತೂ ಕೊಡಂಗಿಲ್ಲ ಅಂತೇಳಿ ಮೊದಲನೆಯಾಗಿ ಇವರು ಪ್ರಣಾಳಿಕೆಯನ್ನು ಹೇಳ್ಕೊಂಡಾರೆ. ಇನ್ನು ಎರಡನೇದೇನಪ್ಪ ಅಂತಂದರೆ, ಇವಾಗ ವೋಟರ್ ಐ ಡಿ ಕಳೆದಿರ್ತದ ಅಥವಾ ವೋಟಿಂಗ್ ಬೂತಲ್ಲೇ ಹೆಸರಿಲ್ಲ, ಒಂಥರ ಫೋರ್ಜರಿ ಮಾಡಿ ಏನಾದರೂ ಒಂದು ತಗಲ್ದಾಜಿ ಮಾಡಿರ್ತಾರಲ್ಲ, ಸೊ ಅಂಥವ್ರಿಗೆ ECI ಅಧಿಕಾರಿಗಳೇ ಒಳಗೆ ಹೋಗಬೇಕು. ಈ ರೀತಿ ಏನಾದ್ರು ಆದರೆ ವೋಟರ್ ಐ ಡಿ ಸಿಗದೇ ಇದ್ದಾಗ ಒಬ್ಬ ಭಾರತೀಯ ಒಬ್ಬ ಪೌರನಾಗಿಯೇ ಅವನ ಹೆಸರು ಆ ವೋಟರ್ ಐ ಡಿಯಲ್ಲಿ ಇಲ್ಲದೆ ಇದ್ದಾಗ ಆ ಒಂದು ಮತದ ಪಟ್ಟಿಗೆಗೆ ಯಾರು ಸಂಬಂಧ ಇರ್ತಾರಲ್ಲ ಅಧಿಕಾರಿಗಳು, ಅವರು ಡೈರೆಕ್ಟಾಗಿ ಜೈಲಿಗೆ ಹೋಗ್ಬೇಕಂತೇಳಿ ಎರಡನೇ ಪ್ರಣಾಳಿಕೆಯನ್ನು ನೀಟಾಗಿ ಸಲ್ಲಿಸಿದ್ದಾರೆ ಇವರು ಕಾಕ್ರೋಚ್ ಜನತಾ ಪಾರ್ಟಿಯವರು. ಇನ್ನು ಲಾಸ್ಟ್ ಏನಪ್ಪಾ ಅಂತಂದ್ರೆ, ಸಂಸತ್ತು ಸಂವಿಧಾನ, ಸೊ ಎಲ್ಲ ಒಂದು ಸಂವಿಧಾನದ ಅಡಿಯೊಳಗೆ ಬರುವಂಥ ಹೆಣ್ಮಕ್ಳಿಗೆ ಬರೀ 33% ಅಷ್ಟೇ ಇರಬೇಕು ಅಂತ ಹೇಳಿ ಹಿಂದಿನ ಬರೋ ಸಂವಿಧಾನದಾಗಿರಬಹುದು ಅಥವಾ ಕೆಲವು ಮಾತುಕತೆಗಳಾಗಿರ್ಬೋದು, ಸೊ ಇವೆಲ್ಲ ಮುಖ್ಯವಾಗಿ ಗಣನೆಗೆ ತೆಗೆದುಕೊಂಡು ಪುರುಷರಿಗೂ 50%, ಹೆಣ್ಮಕ್ಳಿಗೂ 50% ಸಮನಾಗಿ ಇರಬೇಕು. ಹೆಣ್ಮಕ್ಳು ಕೂಡ ಇದು ಯಾವುದು ಎಲೆಕ್ಷನ್ನಲ್ಲಾಗಿರ್ಬಹುದು ಅಥವಾ ಸದಸ್ಯತ್ವವನ್ನು ಸ್ವೀಕಾರ ಮಾಡೋದ್ರಲ್ಲಾಗಿರ್ಬೋದು
50-50 ಇರಬೇಕು ಕ್ಯಾಂಡಿಡೇಟ್. ಇದರಲ್ಲಿ ಯಾರು ಪುರುಷರಿಗೆ ಹೆಚ್ಚು ಮಹಿಳೆಯರಿಗೆ ಕಡಿಮೆ ಅಂಥೇಳಿ ಯಾವುದೇ ರೀತಿ ಭೇದ ಭಾವ ಇಲ್ಲದೆ ಪುರುಷರಿಗೂ 50%, ಮಹಿಳೆಯರಿಗೂ 50% ಅಂತ ಹೇಳಿ ಈ ಒಂದು ಮೂರನೇ ಒಂದು ಮನ್ನಣೆಯನ್ನು, ಮೂರನೇ ಒಂದು ಪ್ರಕಟಣೆಯನ್ನು ಈ ಕಾಕ್ರೋಚ್ ಜನತಾ ಪಾರ್ಟಿಯವರು ಇದನ್ನು ಹೇಳಿದ್ದಾರೆ. ಏನಿಲ್ಲ ಅಂತಂದ್ರು 1, 2, 3 ಈ 3 ಪ್ರಣಾಳಿಕೆಗಳು ಏನಿದಾವಲ್ಲ, ಒಂದೇ ಪ್ರಣಾಳಿಕೆಗೆ ಸುಟ್ಟು ಭಸ್ಮ ಆಗ್ಬಿಡ್ತೈತಿ ಈ ಒಂದು ಸಚಿವಾಲಯ. ನಿಜವಾಗ್ಲೂ ನೋಡಿದ್ರೆ ಇಷ್ಟು ಡೈರೆಕ್ಟಾಗಿ ಶೂಟ್ ಮಾಡಿದಾರೆ ಅಂತಂದ್ರೆ ಎಲ್ಲವೂ ಕೂಡ ಕುತ್ತಿಗೆ ಬರುವಂಥದ್ದೇ. ಆಮೇಲೆ ಯಾರು ಫೇಕ್ ಆಗಿ ನ್ಯೂಸ್ ಹೇಳ್ತಾ ಇರೋದು, ಆಮೇಲೆ ಸುಳ್ಳು ಅಪವಾದಗಳನ್ನು ಹಾಕ್ತಾ ಇರ್ತಾರಲ್ಲ, ಸೊ ಈ ಥರ ಮೀಡಿಯಾಸ್ಗಳನ್ನು ಫಸ್ಟ್ ಆಫ್ ಆಲ್ ಅವರು ಬ್ಯಾನ್ ಮಾಡೋದಾಗಿರ್ಬೋದು. ಮತ್ತು ಎಲ್ಲವೂ ಕೂಡ ಈ ಕಾಕ್ರೋಚ್ ಜನತಾ ಪಾರ್ಟಿ ಐತಲ್ಲ, ಸತ್ಯದ ಪರವಾಗಿಯೇ ನಿಲ್ತಾರಂತ ಹೇಳಿ ಈ 4 ಪ್ರಣಾಳಿಕೆಗಳನ್ನು ಹೇಳಿಬಿಟ್ಟು ಒಂದು ಕಾಕ್ರೋಚ್ ಸಿಂಬಲ್ ಹಾಕಿಬಿಟ್ಟು, ಅಂದರೆ ವ್ಯಕ್ತಿನೇ 2 ಕೊಂಬು 2 ವಿಂಗ್ಸು ಎಲ್ಲ ಹಾಕಿಬಿಟ್ಟು ಒಂದು ಪೋಸ್ಟರ್ ಕ್ರಿಯೇಟ್ ಮಾಡಿ ಅದರ ಒಂದು ಕೆಳಗೆ ಈ ಒಂದು 4 ಪ್ರಣಾಳಿಕೆಗಳನ್ನು ಹೇಳಿದ್ದಾರೆ. ಸೊ ಇದನ್ನು ನೀವು ಸಪೋಸ್ ನನ್ನ ಪಕ್ಷವನ್ನು ನೀವೇನಾದ್ರು ಗೆಲ್ಲಿಸಿದ್ರೆ ಸೊ ಇವೆಲ್ಲವೂ ಕೂಡ ಮಂಜೂರಾಗ್ತದೆ, ಜಾರಿ ಆಗ್ತದೆ ಅಂತೇಳಿ ಹೇಳಿದ್ದಾರೆ. ಮತ್ತು ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂತಂದರೆ ಎಷ್ಟು 13.8 ಮಿಲಿಯನ್ಸ್ ಅಂತ ಹೇಳ್ದಲ್ಲ ನಾನು ನಿಮಗೆ. ಸೊ ಈ ಒಂದು 1,38,00,000 ಫಾಲೋವರ್ಸಲ್ಲಿ ಹೆಚ್ಚು ಮಹಿಳೆಯರೇ ಇದ್ದಾರೆ. ಯಾಕಂತಂದರೆ ಇವಾಗ ನಾನು ಹೇಳಿದೆ ಸಚಿವರಲ್ಲಿ 50% ಮಹಿಳೆಯರಿಗೆ ಇರಬೇಕಂತ. ಸೊ ಇಲ್ಲೂ ಕೂಡ ಒಂದು ಪ್ಲಸ್ ಪಾಯಿಂಟ್ ಮಹಿಳೆಯರಿಗೆ. ಕಾಂಗ್ರೆಸ್ ಮತ್ತು ಇದನ್ನು ಕಂಪೇರ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಮಹಿಳೆಯರಿಗೂ ಗೊತ್ತಿದೆ ಅವ್ರ ಮನೆಯಲ್ಲಿರೋ ಪುರುಷರಿಗೆ ಮಹಿಳೆಯರೇ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೇನೋ. ಮೇ ಬಿ ಒಂಥರ ಫನ್ನಿ ಆಗಿರ್ಬೋದು ಇದು, ಬಟ್ ರಿಯಾಲಿಟಿಯಾಗಿ ಒಂದು ತೊಗೊಂಡು ಬಂದರೆ ಏನಾದರೂ ಒಂದು ಅಭಿವೃದ್ಧಿ ಅಡೆಗೆ ಹೋಗಬಹುದು ಸಮಾಜ. ಈ ಒಂದು 4 ಪಾಯಿಂಟ್ಸನ್ನು ಗಮನದಲ್ಲಿಟ್ಕೊಂಡ್ರು, ಈ ಒಂದು 4 ಮುಖ್ಯ ಪ್ರಣಾಳಿಕೆಗಳನ್ನು ಮುಂದಿಟ್ಕೊಂಡು ನೋಡಿದರೆ ಆ್ಯಕ್ಚುಲ್ ಆಗಿ ಅಭಿವೃದ್ಧಿ ಆಗೋಕ್ಕೆ ಮುಖ್ಯವಾದ ರೀಸನ್ಸ್ ಅಂತ ಹೇಳ್ಬೋದು. ಸೊ ಆದಷ್ಟು ಬೇಗ ನೋಡೋಣ, ಸಪೋಸ್ ಈ ಪಕ್ಷ ಏನಾದ್ರು ಬಂದುಬಿಟ್ರೆ ಯಾವ ರೀತಿ ಅಭಿವೃದ್ಧಿ ಎಡೆಗೆ ಹೋಗ್ತೈತಿ ಅಂತ ಹೇಳಿಬಿಟ್ಟು. ಸೊ ಇದು ಕಾಕ್ರೋಚ್ ಜನತಾ ಪಾರ್ಟಿ. ನಿಜವಾಗ್ಲೂ ಒಂದು ಯುವಕರ ಒಂದು ಸಮುದ್ರ ಸುನಾಮಿನೇ ಬಂದಂಗೆ ಐತಿ. ಯಾಕಂತಂದ್ರೆ ಎಲ್ಲವೂ ಕೂಡ್ರಿ ನೋಡ್ರಿ ನೀವು ಹಿರಿಯರು ಮಾಡಿರೋ ಆದೇಶದೊಳಗಾಗಿರ್ಬೋದು, ಆ ಒಂದು ಮೇಲಿನ ಅಧಿಕಾರಿ ಹಾಕುವಂಥ ಚೌಕಟ್ಟಿನೊಳಗೆ ನಾವು ಬಾಳ್ತಾ ಇದ್ದೇವೆ. ಯೂತ್ಸ್ ಪ್ರಾಬ್ಲಮ್ಸ್ ಏನಂತೇಳಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಈ ರೀತಿ ಇರೋ ಸಿಚುವೇಶನ್ಸನ್ನು ಎಲ್ಲೋ ಒಂದು ಕಡೆ ಈ ಒಂದು ಕೆಟ್ಟ ರೀತಿ ಕಟ್ಟುಪಾಡುಗಳನ್ನು ಮುರಿದು ಹಾಕೋ ಒಂದು ಪಕ್ಷ ಬರಾಕತ್ತೈತೇನೋ ಅಂತೇಳಿ ಎಲ್ಲೋ ಒಂದು ಅನಿಸಿಕೆ. ಸೊ ಈ ರೀತಿ ಪಕ್ಷ ಬಂದ ಮೇಲೂ ಈ ಒಂದು ಪ್ರಣಾಳಿಕೆ ಅನುಸಾರವಾಗಿ ನಡ್ಕೊಂಡು ಬಂದರೆ ನಿಜವಾಗ್ಲೂ ಇದು ಹೀಗೆ ಮುಂದುವರಿತದ ಅಂಥೇಳಿ ಹೇಳ್ಬೋದು. ಯಾಕಂತಂದರೆ ಯೂತ್ಸ್ ಅದೇ ಹೇಳ್ತಾರಲ್ಲ, ಈಗಿನ ಯುವಕರೇ ಮುಂದಿನ ಒಂದು ಒಳ್ಳೆಯ ಪ್ರಜೆಗಳಾಗಿರ್ಬೋದು, ಮತದಾರ ಆಗಿರ್ಬೋದು, ಅಥವಾ ರಾಜಕೀಯ ಲೀಡರ್ಸ್ ಆಗಿರ್ಬೋದು, ಒಂದು ಒಳ್ಳೆಯ ಕ್ವಾಲಿಟಿ ಇರೋ ಲೀಡರ್ಸ್ ಆಗಿರ್ಬೋದು ಅಂತ ಹೇಳ್ಬೋದು. ಸೊ ಈ ಒಂದು ಜನತಾ ಪಾರ್ಟಿಯ ಬರೀ 5 ದಿನದೊಳಗೆ ಇಷ್ಟು ಬೆಳವಣಿಗೆ ಕಂಡೈತಪ್ಪ ಅಂತಂದ್ರೆ ನಿಜವಾಗ್ಲೂ ಯಾವುದೂ ಕೂಡ ಅಸಾಧ್ಯ ಅಲ್ಲ ಅಂಥೇಳಿ. ಸೊ ಒಳ್ಳೆ ಕೆಲಸಕ್ಕೆ ಯಾರಾದರೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಇದು ಕೂಡ ಒಳ್ಳೆ ರೀತಿಯಲ್ಲಿ ಸಾಗಲಿ, ಯಾವುದೇ ರೀತಿ ಮೋಸದ ಹಾದಿಯಾಗಿರ್ಬೋದು, ಈ ಕರಪ್ಷನ್ಸ್ ಆಗಿರ್ಬೋದು, ಇವನ್ನೆಲ್ಲ ಮಟ್ಟ ಹಾಕಿಬಿಟ್ಟು ಒಳ್ಳೆಯ ಒಂದು ಸತ್ಯದ ದಾರಿ ಒಳಗೆ, ಅಹಿಂಸೆಯ ದಾರಿ ಒಳಗೆ ಹೋಗಲಿ ಅಂತ ಹೇಳಿ ಒಂದು ಆಶಿಸೋಣ. ಸೊ ಬೆಸ್ಟ್ ಆಫ್ ಲಕ್ ಈ ಕಾಕ್ರೋಚ್ ಜನತಾ ಪಾರ್ಟಿ, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸೊ ಈ ಒಂದು ಜನತಾ ಪಾರ್ಟಿ, ಈ ಕಾಕ್ರೋಚ್ ಜನತಾ ಪಾರ್ಟಿ ಯಾವ ರೀತಿ ಉಟ್ಕೊಂತ ಅಂತೇಳಿ ಸಣ್ಣದಾಗಿ ಕಥೆಯ ಮೂಲಕ ನಿಮಗೆ ವಿಸ್ತರಿಸಿದ್ದೇನೆ. ನಾ ಹೇಳೋ ಒಂದು ರೀತಿ ನಿಮಗೆ ಕತೆ ಅಥವಾ ನಡೆದಂಥ ಸತ್ಯತೆಗಳನ್ನು ನಿಮ್ಮ ಮುಂದೆ ಇಡೋದ್ರಲ್ಲಿ ನಾನು ಸಕ್ಸಸ್ ಆಗಿದ್ದೇನೋ ಇಲ್ಲ ಗೊತ್ತಿಲ್ಲ, ಬಟ್ ನಿಮ್ಮ ಮೂಲಕ ತಲುಪಿಸುವಂತಹ ಒಂದು ಕಾರ್ಯವನ್ನು ನಾನು ಮಾಡ್ತಾ ಇದ್ದೀನಿ. ಸೊ ನಿಮಗೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು.